ಬಹುಶಃ ಇವತ್ತು ನಮಗೆ ಈ ಮಟ್ಟ ಬೆಳವಣಿಗೆಗೆ ಅವರದೇ ಒಂದು ಮಾರ್ಗದರ್ಶನದಿಂದ ಅದು ಸಾಧ್ಯವಾಯಿತು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಅದೇ ರೀತಿಯಾಗಿ ಯಡಿಯೂರಪ್ಪನವರು ಸಾಕಷ್ಟು ಬಾರಿ ಸದನದಲ್ಲಾಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಏಕಾಂಗಿ ಹೋರಾಟವನ್ನ ಮಾಡಿ ಗೆದ್ದು ಬಂದವರು. ಸೊ ಹೀಗಾಗಿ ಯಡಿಯೂರಪ್ಪನವರ ಏಕಾಂಗಿ ಹೋರಾಟದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿ, ಜನಸಂಘದ ಕಾಲದಲ್ಲಿ ಅವರು ಯಾವ ರೀತಿ ಇಡೀ ರಾಜ್ಯವನ್ನು ಸೈಕಲ್ ಇರ್ಬೋದು ಅದರಲ್ಲಿ ಸೈಕಲ್ ಓಟಾಟ ಮಾಡೋ ಮೂಲಕ ಅವ್ರು ಸಂಘಟನೆ ಮಾಡಿದ್ದಾರೆ. ಇವತ್ತು ಯುವಕರಿಗೆ ಅದೊಂದು ಸ್ಫೂರ್ತಿ. ಯಾಕಂದರೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕಷ್ಟದ ಕಾಲದಲ್ಲಿ ಸೈಕಲ್ ಹಿಡ್ಕೊಂಡು ಸಂಘಟನೆ ಮಾಡಬೇಕಾದ್ರೆ ಇವತ್ತು ಕಾರ್ಯಕರ್ತರಿಗೆ ಭಾಳ ಅವಕಾಶಗಳಿದೆ. ಅದರಿಂದ ಯಡಿಯೂರಪ್ಪನವರು ಹಂತ ಹಂತವಾಗಿ ಜನಸಂಘದಿಂದ ನಂತರ BJPಯ ಅಧ್ಯಕ್ಷರಾಗಿರ್ಬೋದು ಮತ್ತು ಮುಖ್ಯಮಂತ್ರಿಗಳಾಗಿ ಅವರು ಯಾವ ರೀತಿ ತೊಡಗಿಸಿಕೊಂಡು ಬಂದಿದ್ದಾರೆ. ಬಹುಶಃ ಇವತ್ತಿನ ಯುವಕರಿಗೆ ಯಾವ ರೀತಿ ಕಷ್ಟದ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಫೋನ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಯಾವುದೇ ಸಂಪರ್ಕಗಳಿರಲಿಲ್ಲ, ಇವತ್ತೆಲ್ಲ ಅವಕಾಶಗಳುಂಟು. ಅದರಿಂದಾಗಿ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ತನ್ನ ತ್ಯಾಗ, ತನ್ನ ಪರಿಶ್ರಮ, ತನ್ನ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಬಹುಶಃ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಇಡೀ ಭಾರತ ಜನತಾ ಪಕ್ಷ ಮಟ್ಟ ಬೆಳೀಲಿಕ್ಕೆ ಅವರ ಒಂದು ಕೊಡುಗೆ ಕೂಡ ಮಹತ್ವದ ಒಂದು ಪಾತ್ರವನ್ನು ವಹಿಸಿದೆ. ಸರ್, ಆಗ ಅಷ್ಟೇ ಅಲ್ಲ, ಈಗಲೂ ಸಹ ಯಡಿಯೂರಪ್ಪನವರು ಬರೀ ಮನೇಲಿ ಕೂತಿದ್ರು ಸಹ ಯಾವ ರೀತಿಯಾಗಿ ರಾಜಕಾರಣದಲ್ಲಿ ಇದು ಮಾಡಬೇಕು, ಯಾವ ರೀತಿಯಾಗಿ ಸಂಘಟನೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಪಾಠವನ್ನ ಹೇಳ್ತಾನೆ ಇರ್ತಾರೆ, ಕೆಲವು ಸಲಹೆಗಳನ್ನ ಕೊಡ್ತಾ ಇರ್ತಾರೆ. ಈಗಲೂ ಸಹ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇರೋದ್ರ ಬಗ್ಗೆ ನೀವೇನು ಹೇಳ್ತೀರಿ? ಒಂದು ಮಾತುಂಟು, ಯಡಿಯೂರಪ್ಪ ಕುಡುಗಿದ್ರೆ ವಿಧಾನಸೌಧ ನಡುಗ್ತದಂತ. ಖಂಡಿತವಾಗಿ ಅದವರು ಮಾಡಿ ತೋರಿಸಿದ್ದು. ಕೇವಲ ಅವರ ಎಂತ ಹೇಳ್ತಾರೆ, ಮಾತು ಸಾಧನೆ ಆಗ್ಬೋದು, ಸಾಧನೆ ಮಾತಾಗಬೇಕೆಂಬ ಒಂದು ಉದಾಹರಣೆ ಯಡಿಯೂರಪ್ಪನವರಿಗೆ ಸಲ್ತದೆ. ಬಹುಶಃ ಎಲ್ಲ ಕಾರ್ಯಕ್ರಮಗಳು, ಈ ನಮ್ಮ ವಿದ್ಯಾರ್ಥಿಗಳಿಗೆ ಬೈಸೈಕಲ್ ನೀಡುವಂಥ ಕಾರ್ಯಕ್ರಮಗಳಿರ್ಬೋದು, ಕೃಷಿಕರಿಗೆ ವಿಶೇಷ ಬಜೆಟನ್ನು ಮಂಡಿಸುವ ಮೂಲಕ ಇರ್ಬೋದು, ಮಹಿಳಾ ಸಬಲೀಕರಣಕ್ಕೆ ಭಾಳಷ್ಟು ಒತ್ತು ನೀಡಿದವರು. ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಹೆಣ್ಣು ಮಕ್ಕಳ ಹುಟ್ಟಿದಾಗ ಒಂದು ಯಾವ ರೀತಿ ಅವರ ಮೇಲೆ ಒಂದು ತತ್ಸರ ಭಾವನೆ ಇತ್ತು, ಅದನ್ನು ಹೋಗಲಾಡಿಸಬೇಕು. ಅವರು 18 ವರ್ಷ ತುಂಬಿದಾಗ ಅವರಿಗೆ ಅವರ ಸ್ವಂತ ನೆಲೆಯಲ್ಲಿ ಅವ್ರ ಕಾಲಲ್ಲಿ ನಿಲ್ಲಬೇಕೆಂಬ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ಮಾಡಿದರು. ಶಾಲೆಗಳಲ್ಲಿ ಎಲ್ಲ ಒಂದು ಒಳ್ಳೆಯ ಬದಲಾವಣೆಗಳನ್ನು ತಂದರು. ಒಟ್ಟಾರೆ ಒಂದು ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಅವರ ಕಾಲದ ಆಡಳಿತ ಇವತ್ತು ಮಾದರಿಯಾಗಿದೆ. ಸರ್, ಅದೇ ರೀತಿಯಾಗಿ ಈ ಒಂದು ಅಭಿಮಾನೋತ್ಸವದ ಬಗ್ಗೆ ಏನು ಹೇಳ್ತೀರಿ? ಈ ಒಂದು ಅಭಿಮಾನೋತ್ಸವ, ಯಾಕಂದ್ರೆ ಯಡಿಯೂರಪ್ಪನವರು ಈ ಒಂದು ಅಭಿಮಾನೋತ್ಸವ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಬೇಡ ಅಂತ ವಿರೋಧ ಮಾಡಿದರು. ಸೊ ಹೀಗಾಗಿ ಕಾರ್ಯಕರ್ತರಿಗೋಸ್ಕರ, ಪಕ್ಷಕ್ಕೋಸ್ಕರ ಅನ್ನುವಂತಹ ವಿಚಾರ ಬಂದಾಗ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇದರ ಪ್ರಭಾವ ಯಾವ ರೀತಿಯಾಗಿ ಪಕ್ಷದ ಮೇಲೆ ಬೀಳುತ್ತೆ? ಮುಂದಿನ ಚುನಾವಣೆಗೆ ಸಾಕಷ್ಟು ಸಹಾಯ ಆಗುತ್ತೆ? 100ಕ್ಕೆ 100 ಯಡಿಯೂರಪ್ಪನವರ 50 ವರ್ಷದ ಸಾಧನೆ, ಬಹುಶಃ ಮುಂದಿನ 50 ವರ್ಷದ ಅವಧಿಗೆ ಕಾರ್ಯಕರ್ತರಿಗೆ ಅದನ್ನು ಸದಾ ನೆನಪಿಸುವಂಥದ್ದು. ಯಾಕೆಂದರೆ ಇವತ್ತಿನ ಈ ಯುವ ಪೀಳಿಗೆಗಳು ಮುಂದಿನ 50 ವರ್ಷ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಕೊಳ್ಳೋರು. ಅವರಿಗೆ ಕೂಡ ಅವರ ಕಾರ್ಯಕ್ರಮಗಳು ಅವ್ರು ಇನ್ನಷ್ಟು ಸ್ಫೂರ್ತಿ ತುಂಬುವಂಥದ್ದಾಗಬೇಕು. ಏಕೆಂದರೆ ಕಷ್ಟ ಕಾಲದಲ್ಲಿ 0 ಇಂದ ಅವ್ರು ಬಂದ ಸಂದರ್ಭದಲ್ಲಿ ಇವತ್ತು 2 ಸೀಟಿಂದ ಹಿಡ್ಕೊಂಡು ಇವತ್ತು ಯಾವ ಮಟ್ಟಕ್ಕೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದ್ದಾರೆ, ಯಾವ ರೀತಿ ಹೋರಾಟಗಳನ್ನು ಮಾಡಿದ್ದಾರೆ, ಯಾವ ರೀತಿ ಜೈಲು ವಾಸವನ್ನು ಅನುಭವಿಸಿದ್ದಾರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ, ಮತ್ತೆ ಟೋಟಲ್ ಇಡೀ ರಾಜ್ಯದಲ್ಲಿ ಒಂದು ಹೋರಾಟದ ಮೂಲಕ ಜನರಿಗೆ ನ್ಯಾಯ ಕೊಟ್ಟವರು. ಕೇವಲ ಬಾಯಿ ಮಾತಿನಲ್ಲಿ ಅಥವಾ ಮಾಧ್ಯಮದ ಮುಂದೆ ಕೇವಲ ಭಾಷಣದ ಮೂಲಕ ಅವರು ರಾಜಕೀಯ ಮಾಡಿದವರಲ್ಲ, ಜನರ ಬಳಿಗೆ ತೆರಳಿ ಜನರ ಸಮಸ್ಯೆಗಳನ್ನು, ಭಾವನೆಯನ್ನು ಅರ್ಥ ಮಾಡಿ ಆ ಮೂಲಕ ಹೋರಾಟದ ಮೂಲಕ ನ್ಯಾಯ ಕೊಡು. ಅದರಿಂದಾಗಿ ಯಡಿಯೂರಪ್ಪನವರ 50 ವರ್ಷದ ಈ ಕಾರ್ಯಕ್ರಮ ನಿಜವಾಗಿಯೂ ನಮ್ಮಂಥ ಕಾರ್ಯಕರ್ತರಿಗೆ, ನಮ್ಮಂಥ ಯುವಕರಿಗೆ ಒಂದು ದೊಡ್ಡ ಒಂದು ಶಕ್ತಿ. ಅದರಿಂದಾಗಿ ಯಡಿಯೂರಪ್ಪನವರ ಈ ಕಾರ್ಯಕ್ರಮದ ಮೂಲಕ ಖಂಡಿತವಾಗಿ ಮುಂದಿನ 28ರ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ 150 ಸ್ಥಾನದ ಒಂದು ಶಾಸಕರ ಪಡೆಯುವ ಮೂಲಕ ಅವರಿಗೆ ನಿಜವಾದ ಗೌರವವನ್ನು ಕೊಡುವಂಥ ಕೆಲಸ ನಾವು ನಮ್ಮ ರಾಜ್ಯದ ಕಾರ್ಯಕರ್ತರು ಮಾಡಲಿಕ್ಕೆ ಬದ್ಧರಿದ್ದೇವೆ. ಖಂಡಿತವಾಗಿಯೂ ಈ ಕಾರ್ಯಕ್ರಮ ಒಂದು ಹೊಸ ರೂಪವನ್ನು ಕರ್ನಾಟಕಕ್ಕೆ ಕೊಡ್ತಿದೆ. ಇವತ್ತು ಕಾಂಗ್ರೆಸ್ನ ದುರಾಡಳಿತ, ಭ್ರಷ್ಟಾಚಾರಕ್ಕೆ ಕೂಡ ಒಂದು ನಾಂದಿ ಆಡುವಂಥ ಒಂದು ಕಾರ್ಯಕ್ರಮ ಇದಾಗ್ತದೆ. ಸರ್, ಅದೇ ರೀತಿಯಾಗಿ ಇಷ್ಟೊತ್ತು ಅವರ ಕೊಡುಗೆಗಳಾಗಿರ್ಬೋದು, ಜೊತೆಗೆ ಅವರ ಸಂಘಟನೆ ಬಗ್ಗೆ ಮಾತನಾಡಿದ್ದಾಯಿತು. ನೀವು ಕಂಡಂತೆ ಯಡಿಯೂರಪ್ಪನವರು ಹೇಗೆ, ನಿಮಗೆ ಯಾವ ರೀತಿಯಾದಂತಹ ಸಲಹೆಗಳನ್ನು ಕೊಡ್ತಾರೆ, ನಿಮ್ಮ ಅವರ ಒಡನಾಟ ಹೇಗಿದೆ? ನುಡಿದಂತೆ ನಡೆಯುವ, ಕೊಟ್ಟ ಮಾತಿನಲ್ಲಿ ಯಾವತ್ತೂ ಕೂಡ ರಾಜಿ ಮಾಡದ, ಅಭಿವೃದ್ಧಿಯ ಬಗ್ಗೆ ಟೋಟಲಿ ಫುಲ್ ಕಾನ್ಫಿಡೆನ್ಸ್ ಆಗಿ ನಮಗೆ ನೀವು ಮುಂದೆ ಹೋಗು, ನಾನಿದ್ದೇನೆ ಅಂತ ಹೇಳುವ ಒಂದು ಮಾತನ್ನು ನಿರಂತರವಾಗಿ ನಮಗೆ ಕರೆ ಮಾಡಿದಾಗ ಹೇಳ್ತಿದ್ರು. ಮತ್ತು ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿದಾಗ ಹೆಸರು ಕರೆದು ಹೇಳಪ್ಪ ಏನಾಗಬೇಕಪ್ಪ ಅಂತ ಕರೆಯುವುದು, ಅದೊಂದು ಆ ಒಂದು ಬಾಂಧವ್ಯ, ಆ ಒಂದು ಪ್ರೀತಿ ನಿಜವಾಗಿ ಒಬ್ಬ ನಾಯಕನ ಒಂದು ಗುಣ. ಅದರಿಂದಾಗಿ ಯಡಿಯೂರಪ್ಪನವರು ನಿರಂತರವಾಗಿ, ಯಾಕಂತ ಹೇಳಿದರೆ ಯಡಿಯೂರಪ್ಪನವರು 2014ರ ಲೋಕಸಭಾ ಚುನಾವಣೆಗೆ ನಮ್ಮ ಜಿಲ್ಲೆಯ ಬೈಂದೂರು ಕ್ಷೇತ್ರವು ಕೂಡ ಅದಕ್ಕೆ ಒಳಪಟ್ಟಿರ್ತದೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ನಾವು ಕೆಲಸ ಮಾಡಿತ್ತು. ಅತ್ಯಧಿಕ ಲೀಡ್ ಇಡೀ ರಾಜ್ಯದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೈಂದೂರಿನಲ್ಲಿ 75,000 ಲೀಡನ್ನು ನಾವು ಆ ಸಂದರ್ಭದಲ್ಲಿ ಕೊಟ್ಟಿತ್ತು. ಆಗ ಅವರಿಗೆ ಕೂಡ ಭಾಳ ಒಂದು
ನಮ್ಮ ಕಾರ್ಯಕರ್ತರ ಒಂದು ಶಕ್ತಿ ಎನ್ನುವುದನ್ನು ಅವರು ಭಾಳ ಒಪ್ಪಿಕೊಂಡಿದ್ದರು, ಅದನ್ನು ಭಾಳ ಮೆಚ್ಚಿಕೊಂಡಿದ್ದರು. ಭಾಳಷ್ಟು ಕಾರ್ಯಕ್ರಮ ಹೇಳ್ತಿದ್ರು. ಒಂದು ಬೂತಲ್ಲಿ 85% ಮತ ಮರುವಂತೆ ಪಂಚಾಯತ್ನ ಬೂತಲ್ಲಿ ಅವರಿಗೆ ಬಂದಿತ್ತು. ನಿರಂತರವಾಗಿ ಆ ಬೂತು 90% ಮೀನುಗಾರರು ಇರುವಂಥ ಬೂತ್. ಮೀನುಗಾರರು ಯಡಿಯೂರಪ್ಪನವರಿಗೆ, ಪಕ್ಷಕ್ಕೆ, ಮೋದಿಗೆ ಒಂದು ದೊಡ್ಡ ಸಹಕಾರ ಇಡೀ ರಾಜ್ಯದಲ್ಲಿ ಅದು ಚರ್ಚೆಗಳಾಗಿತ್ತು ಮರುವಂತೆ ಒಂದು ಬೂತ್. ಇದರಿಂದಾಗಿ ಯಡಿಯೂರಪ್ಪನವರಿಗೆ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅವರಿಗೆ ತಿಳಿದು ನಮ್ಮ ಏನಾದರೆ ವ್ಯತ್ಯಾಸಗಳಾದಾಗ ನಮಗೆ ಮಾರ್ಗದರ್ಶನ ಮಾಡ್ತೀವಿ, ಹೀಗೆ ಹೋಗೋ ಹಾಗೆ ಹೋಗೋ ಅಂತ. ಒಟ್ಟಾರೆ ಯಡಿಯೂರಪ್ಪನವರ ಈ ಕಾರ್ಯಕ್ರಮಗಳು, ಅವರ ಈ ಯೋಜನೆಗಳು, ಅವರ ಮಾರ್ಗದರ್ಶನ ನಮ್ಮ ಈ ಬೆಳವಣಿಗೆಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಇದಿಷ್ಟು ಶಾಸಕ ಯಶ್ಪಾಲ್ ಸುವರ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.